ನಮಸ್ಕಾರ ವೀಕ್ಷಕರೇ, SPR ಅಕ್ವೇರಿಯಮಿಂದ ಇವತ್ತಿನ ಈ ವಿಡಿಯೋದಲ್ಲಿ ಸನ್ನ YWY 500ನ ಕ್ಯಾನ್ಸ್ಟರ್ ಫಿಲ್ಟರ್ನ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಕ್ಯಾನ್ಸ್ಟರ್ ಫಿಲ್ಟರ್ನ ವಿಶೇಷ ಏನು, ಅದ್ರ ಕ್ವಾಲಿಟಿ ಏನು, ಅದ್ರ ಸ್ಪೆಸಿಫಿಕೇಶನ್ ಏನು ಅನ್ನೋದನ್ನ ಈ ವಿಡಿಯೋದ ಮುಂದಿನ ಭಾಗದಲ್ಲಿ ಅನ್ಬಾಕ್ಸಿಂಗ್ ಮಾಡ್ತಾ ನೋಡ್ತಾ ಹೋಗೋಣ. ಬನ್ನಿ ವೀಕ್ಷಕರೇ, ಈಗ YWY 500 ಸನ್ನ ಅನ್ಬಾಕ್ಸಿಂಗ್ ಮಾಡಿ ನೋಡೋಣ. ಮೊದಲಿಗೆ ಇದು ಒಂದು ಬಾಕ್ಸ್ ಒಂದು ಕೊಟ್ಟಿದ್ದಾರೆ. ಇದರಲ್ಲಿ ಇರೋ ಆಕ್ಸೆಸರೀಸ್ ಎಲ್ಲ ಇದರಲ್ಲಿ ಇರುತ್ತೆ. ಇದನ್ನು ಮೊದಲು ನೋಡೋಣ. ಈ ಆಕ್ಸೆಸರೀಸ್ ಬಾಕ್ಸ್ನ ಓಪನ್ ಮಾಡಿ ನೋಡೋಣ. ಇದರಲ್ಲಿ ಒಂದು ಇನ್ಲೆಟ್ಟು ಔಟ್ಲೆಟ್ಗೆ ಪೈಪ್ ಕೊಟ್ಟಿದ್ದಾರೆ. ವಾಟರ್ನ ಇನ್ಲೆಟ್ಟು ಮತ್ತು ಔಟ್ಲೆಟ್ ಕಂಟ್ರೋಲ್ ಮಾಡೋದಕ್ಕೆ ಈ ವ್ಯಾಲ್ವ್ಸ್ ಇದೆ. ಇನ್ಲೆಟ್ದು ಔಟ್ಲೆಟ್ದು ವ್ಯಾಲ್ವ್. ಈ ವ್ಯಾಲ್ವು ಈ ಪೈಪ್ಗೆ ಕನೆಕ್ಟ್ ಆಗುತ್ತೆ. ಈ ಕ್ಯಾನ್ಸ್ಟರ್ ಫಿಲ್ಟರ್ದ ಮ್ಯಾನ್ಯುಯಲ್ ಇದು. ಇದು ಇನ್ಲೆಟ್ಗೆ ಬೇಕಾಗುವಂಥ ಪೈಪ್ಸ್ ಎಲ್ಲ ಇದರಲ್ಲಿದೆ. ಎಂಡ್ ಗ್ರಿಲ್ಲು ಮತ್ತು ಅದಕ್ಕೆ ಸ್ಟಿಕ್ಕರು, ಆಮೇಲೆ ಗ್ಲಾಸ್ ಹೋಲ್ಡರು, ಈ ಜೆ ಬೆಂಡ್ ಪೈಪು ಎಲ್ಲ ಈ ಕವರಲ್ಲಿದೆ. ಇನ್ನು ಈ ಕವರಲ್ಲಿ ಔಟ್ಲೆಟ್ ಪೈಪು, ಸ್ಪ್ರೇ ಬಾರು ನೋಡಿ. ಇದರಲ್ಲೂ ಒಂದು ಯು ಬೆಂಡ್ ಪೈಪ್ ಇದೆ. ಮತ್ತು ಕ್ಲ್ಯಾಂಪು, ಗ್ಲಾಸ್ಗೆ ಮೌಂಟ್ ಆಗುವಂಥ ಕ್ಲ್ಯಾಂಪ್ಸು, ಮತ್ತು ಅದರದ್ದು ಸ್ಟಿಕ್ಕರ್. ಇದಿಷ್ಟು ಈ ಕವರಲ್ಲಿ ಕೊಟ್ಟಿದ್ದಾರೆ. ಈಗ ನೆಕ್ಸ್ಟ್ ಈ ಬಾಕ್ಸಲ್ಲಿ ನಮ್ಮ ಮೇನ್ ಪ್ರಾಡಕ್ಟ್ ಆಗಿರೋ ಈ ಕ್ಯಾನ್ಸ್ಟರ್ ಫಿಲ್ಟರ್ನ ಓಪನ್ ಮಾಡಿ ನೋಡೋಣ. ಈ ಕ್ಯಾನ್ಸ್ಟರ್ ಫಿಲ್ಟರ್ನ ನೋಡಿ, ಈ ರೀತಿ ಬಬಲ್ ರ್ಯಾಪಲ್ಲಿ ಮಾಡಿ ಪ್ಯಾಕ್ ಮಾಡಿರ್ತಾರೆ. ಈ ಬಬಲ್ ರ್ಯಾಪ್ನ ಈಗ ನಾವು ಓಪನ್ ಮಾಡೋಣ. ನಮ್ಮ ಕ್ಯಾನ್ಸ್ಟರ್ ಫಿಲ್ಟರ್ ನೋಡಿ, ಅದ್ರ ಬಾಡಿ ಈ ರೀತಿ ಕಾಣುತ್ತೆ. ಇದು ಇನ್ಲೆಟ್ಟು ಮತ್ತು ಔಟ್ಲೆಟನ್ನು ಪೈಪ್ ಆಗುವಂಥ ಜಾಗ ಇದು. ಆ್ಯಕ್ಚುಲಿ ಇದು ಕೊಟ್ಟಿರೋದು, ಇದರಲ್ಲಿ ಎಷ್ಟು ಪ್ರೆಷರ್, ಎಷ್ಟು ಫ್ಲೋ ಓಡ್ತಾ ಇದೆ ಅನ್ನೋದು ನಮಗೆ ಇಲ್ಲೇ ಗೊತ್ತಾಗುತ್ತೆ. ಇದೊಂದು ಹೊಸ ಫೀಚರ್ ಈ ಕ್ಯಾನ್ಸ್ಟರ್ ಫಿಲ್ಟ್ರಲ್ಲಿ ಕೊಟ್ಟಿದ್ದಾರೆ. ಇದನ್ನು ಓಪನ್ ಮಾಡಿ ನೋಡೋಣ ಕ್ಯಾನ್ಸ್ಟರು ಯಾವ ರೀತಿ ಇದೆ ಅಂತ. ನೋಡಿ, ಇದು ಓಪನ್ ಮಾಡೋದು ಇದು 4 ಲಾಕ್ ಇರುತ್ತೆ. ನಾವು ಎರಡು ಡೈರೆಕ್ಷನಲ್ಲಿ ಅಟ್ ಎ ಟೈಮ್ ಓಪನ್ ಮಾಡ್ಬೋದು. ಇದರಲ್ಲಿ ಹೊಸ ಫೀಚರ್ ಏನಪ್ಪ ಅಂದರೆ ನೋಡಿ, ಇದು ಪ್ರೀ ಫಿಲ್ಟರ್. ಈ ಪ್ರೀ ಫಿಲ್ಟರು ಒಂದು ಹೊಸ ಆಪ್ಷನ್ ಕೊಟ್ಟಿದ್ದಾರೆ ಇದರಲ್ಲಿ. ಮತ್ತು ಇದು ನಮ್ಮ ಇಂಪೆಲ್ಲರು. ಈ ಪ್ರೀ ಫಿಲ್ಟ್ರು ಇರೋದ್ರಿಂದ ನಾವು ಈ ಕ್ಯಾನ್ಸ್ಟರ್ ಫಿಲ್ಟರ್ನ ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ನೋಡಿ, ಜಸ್ಟ್ ಇದನ್ನು ಈ ಥ್ರೆಡ್ಡಿಂಗ್ ಥರ ಇದೆ ಇದು ನೋಡಿ. ಹಿಂಗಂದರೆ ರಿಮೂವ್ ಆಗೋಗುತ್ತೆ ಇದು. ಇದನ್ನು ನಾವು ನಮ್ಮ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾಸು ಇದರಲ್ಲಿ ಹೌಸ್ ಆಗಿರೋದ್ರಿಂದ ನಾವು ಪ್ರೀ ಫಿಲ್ಟ್ರು ಆರಾಮಾಗಿ ಇದು ತೆಗೆದು ಕ್ಲೀನ್ ಮಾಡಿದ್ರೆ ಯಾವುದೇ ರೀತಿ ಅದಕ್ಕೆ ಬೆನಿಫಿಷಿಯಲ್ ಬ್ಯಾಕ್ಟೀರಿಯಾಗೆ ಡಿಸ್ಟರ್ಬೆನ್ಸ್ ಆಗೋದಿಲ್ಲ. ಆಗ ನಾವು ಈ ಸ್ಪಾಂಜನ್ನು ನಾವು ಚೇಂಜ್ ಮಾಡ್ಕೊಬೋದು ಇದನ್ನು ಕ್ಲೀನ್ ಮಾಡಿ. ಮತ್ತು ಈ ಪ್ರೀ ಫಿಲ್ಟರ್ ಇರೋದ್ರಿಂದ ನಮಗೆ ಡಸ್ಟ್ ಹೋಗಿ ಇಂಪೆಲ್ಲರ್ಗೆ ಸೇರಿಕೊಳ್ಳುತ್ತೆ ಅನ್ನೋ ಭಯನೂ ಇರೋದಿಲ್ಲ ಇದರಿಂದ. ನೋಡಿ, ಜಸ್ಟ್ ಇದನ್ನು ಹೀಗೆ ಥ್ರೆಡ್ ಮಾಡಿದ್ರೆ ಆಯಿತು. ಮತ್ತು ನೋಡಿ, ಇದು ಇವರು ಎಷ್ಟು ಫ್ಲೆಕ್ಸಿಬಲ್ ಆಗಿ ಕೊಟ್ಟಿದ್ದಾರೆ. ನಾವು ಟೈಟಾಗಿ ಕೂತ್ಕೊಳ್ಳೋ ಥರ ಇಲ್ಲ. ಏನಾದರೂ ಟೈಟಾಗಿ ಕೂತ್ಕೊಂಡು ಡ್ಯಾಮೇಜ್ ಆಗೋ ಥರ ಏನೂ ಇಲ್ಲ. ಇದು ಫ್ಲೆಕ್ಸಿಬಲ್ ಆಗಿ ಅವ್ರು ಕೊಟ್ಟಿದ್ದಾರೆ. ಇದನ್ನು ಕೂಡ ನಾವು ನೋಡಿ ಈ ರೀತಿ ಹಿಂಗೆ ತೆಗೆದು, ಇದೇ ಮೇನ್ ಶಾಫ್ಟ್ ಇಂಪೆಲ್ಲರು.
ಈ ಪಾರ್ಟೇ ನಿಮಗೆ ಸೆರಾಮಿಕ್ಕಿಂದ ಮಾಡಿರೋವಂಥದ್ದು. ಈ ಸೆರಾಮಿಕ್ಕಿಂದ ಮಾಡಿರೋದು ಏನು ಬೆನಿಫಿಟ್ ಅಂದರೆ ಇದು ಬೇಗನೆ ನಿಮಗೆ ಸವಿಯೋದಿಲ್ಲ, ಹಾಳಾಗೋದಿಲ್ಲ. ಇದನ್ನು ನೀವು ರಸ್ಟು ಹಿಡಿಯೋದಿಲ್ಲ. ಇದು ನಿಮ್ಮ ಇದರೊಳಗಡೆ ಆ್ಯಕ್ಚುಲಿ ಮೆಟಲ್ ಪಾರ್ಟ್ ಇರುತ್ತೆ. ಆ ಮೆಟಲ್ ಮುಂಚೆ ಇರೋದಕ್ಕೆಲ್ಲ ಮೆಟಲ್ ಪಾರ್ಟ್ ಬರ್ತಾಯಿತ್ತು. ಈಗ ಆ ಮೆಟಲ್ ಪಾರ್ಟ್ನ ತೆಗೆದು ಇವರು ಸೆರಾಮಿಕ್ ಶಾಫ್ಟ್ ಈ ಪಾರ್ಟ್ನ ರೀಪ್ಲೇಸ್ ಮಾಡಿದ್ದಾರೆ. ಇದರಿಂದ ಏನು ಬೆನಿಫಿಟ್ ಅಂದರೆ ಇದು ರಸ್ಟ್ ಹಿಡಿಯೋದಿಲ್ಲ. ಅದಕ್ಕೋಸ್ಕರ ನಾವು ಇದನ್ನು ಮೆರೈನ್ ಟ್ಯಾಂಕ್ಸಲ್ಲಿ ಕೂಡ ಬಳಸ್ಬೋದು, ಫ್ರೆಶ್ ವಾಟರ್ ಟ್ಯಾಂಕ್ಸಲ್ಲಿ ಕೂಡ ಬಳಸ್ಬೋದು. ನಿಮ್ಗೆ ಯಾವುದೇ ರೀತಿ ಈ ಶಾಫ್ಟ್ ಡ್ಯಾಮೇಜ್ ಆಗೋ ಚಾನ್ಸಸ್ಸು ತುಂಬಾ ಕಡಿಮೆ. ನೋಡಿ, ಈ ಪಾರ್ಟ್ನ ಕ್ಲೀನಾಗಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಕಂಪ್ಲೀಟ್ ಸೆರಾಮಿಕ್. ಇದು ಎಲ್ಲ ಕ್ಯಾನ್ಸ್ಟರ್ ಫಿಲ್ಟ್ರಲ್ಲೂ ಇದೇ ಫಸ್ಟು ಹಾಳಾಗೋದು. ಏಕೆಂದರೆ ಇದನ್ನು ಮೆಟಲಲ್ಲಿ ಕೊಟ್ಟಿರ್ತಾರೆ. ಒಂದು ಮೆಟಲಲ್ಲಿ ಯಾವಾಗಲೂ 24 ಗಂಟೆ ಇದು ನೀರಲ್ಲಿ ಓಡೋದ್ರಿಂದ ಅದು ಬೇಗ ರಸ್ಟ್ ಹಿಡಿದು ಈ ಶಾಫ್ಟ್ ಹಾಳಾಗ್ತಾಯಿತ್ತು. ಇದು ಹಾಳಾದರೆ ಇದು ಈ ಮೇಯ್ನ್ ಮೋಟರ್ಗೆ ಏನು ಮೋಟರ್ ಓಡೋದಿಲ್ಲ. ಅದರಿಂದ ಇವಾಗ ಇವರು ಸೆರಾಮಿಕ್ ಶಾಫ್ಟ್ ಕೊಟ್ಟಿರೋದ್ರಿಂದ ಹಾಳಾಗೋ ಭಯನೇ ಇರೋದಿಲ್ಲ. ಇದನ್ನು ಜಸ್ಟ್ ನಾವು ಇದು ತೆಗೆದಾಗ ಇದನ್ನು ನೋಡಿ, ಈ ರೀತಿ ಇದನ್ನು ಇದರಲ್ಲಿ ಕ್ಲೀನ್ ಮಾಡಿ ನಾವು ನೋಡಿ, ಈ ರೀತಿ ಇದನ್ನು ಫಿಕ್ಸ್ ಮಾಡಿ ನೋಡಿ, ಜಸ್ಟ್ ಹಿಂಗೆ ಹಾಕಿದ್ರೆ ಹೋಗ್ಬಿಡ್ತದೆ, ಅದೇ ಹೋಗುತ್ತೆ. ಇದನ್ನು ಜಸ್ಟ್ ನೋಡಿ ಈ ರೀತಿ ಇಲ್ಲಿ ಲಾಕ್ಗೆ ಹಿಂಗಂದ್ರೆ ಆಯಿತು. ಇದು ಹಿಂಗಂದ್ರೆ ಓಪನ್ ಆಗುತ್ತೆ. ಇದು ಜಸ್ಟ್ ನೋಡಿ, ಇದಿಷ್ಟೇ ಲಾಕ್ ಆಯ್ತು. ಇದಕ್ಕೆ ನೋಡಿ ಈ ಥರ ಪಿನ್ ಕೊಟ್ಟಿದ್ದಾರೆ. ಇದಕ್ಕೆ ನೀವು ಒಂದು ಅಡಾಪ್ಟರ್ ಹಾಕ್ಕೊಬೇಕಾಗತ್ತೆ. ಇಲ್ಲಾಂದರೆ ನೀವು ಈ ಮಲ್ಟಿ ಪಿನ್ ಅಡಾಪ್ಟರ್ ತೊಗೊಂಡು ಹಾಕ್ಕೊಳ್ಬೇಕು. ಇಲ್ಲಾಂದರೆ GMದು ಒಂದು ಸ್ಪೈಕ್ ಬಸ್ಟ್ ಅದನ್ನಲ್ಲಿ ಡೈರೆಕ್ಟಾಗಿ ಇದು ಕೂತ್ಕೊಳ್ಳುತ್ತೆ. ಈ ಪಿನ್ನು ನಿಮಗೆ ಯಾಕೆ ಈ ರೀತಿ ಇದೆ ಅಂತ ಅಂದರೆ, ಇದು US ಮತ್ತು ಯುರೋಪಿಯನ್ ಕಂಟ್ರೀಸ್ಗೋಸ್ಕರ ಮಾಡಿರೋಂಥ ಪ್ರಾಡಕ್ಟ್ ಇದು. ಸೊ ಇದು ಇಲ್ಲಿ ನಮ್ಮ ಇಂಡಿಯಾಲಿ ಇಂಪೋರ್ಟ್ ಆಗಿದೆ ಇದು. ಅದಕ್ಕೋಸ್ಕರ ಇದು ಈ ರೀತಿ ಈ ಪಿನ್ ಕೊಟ್ಟಿರೋದು. ಇದಕ್ಕೆ ನಾವು ಒಂದು ಅಡಾಪ್ಟರ್ ಹಾಕ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಸ್ಪೈಕ್ ಬಸ್ಟ್ಗಾದರೆ ಇದು ಡೈರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇದು ಏನು ನೀವು ಒಂದು ಅಡಾಪ್ಟರ್ ಎಕ್ಸ್ಟ್ರಾ ತೊಗೊಳ್ಳೋ ನೆಸಿಟಿ ಏನಿರೋದಿಲ್ಲ. ನೆಕ್ಸ್ಟು ನಾವು ಈ ಮೇಯ್ನ್ ಬಾಡಿ ಒಳಗಡೆ ಏನೇನಿದೆ ಅಂತ ನೋಡೋಣ. ಇದನ್ನು ತೆಗೆದಿಟ್ಬಿಟ್ಟು ಇದು ನೋಡಿ, ಇದು ಪ್ರೀ ಫಿಲ್ಟ್ರ್ ಕೂತ್ಕೊಳ್ಳೋವಂಥ ಜಾಗ. ಇದು ಓವರಾಲ್ ಬಾಡಿ ಮಾತ್ರ ತುಂಬ ಅದ್ಭುತವಾಗಿದೆ. ಒಳ್ಳೆ ಕ್ವಾಲಿಟಿ ABS ಪ್ಲಾಸ್ಟಿಕ್ಕಿಂದ ಮಾಡಿದ್ದಾರೆ. ಇದು ಒಂದು 8 ಇಂದ 9 ಇಂಚಸ್ ಇದೆ ಇದು ಟೋಟಲ್ ಹೈಟು. ಇದರಲ್ಲಿ ಏನೇನಿದೆ ಅಂತ ನೋಡೋಣ. ಇದು ಜಸ್ಟ್ ನೋಡಿ, ಇದು ಕ್ಯಾರಿಯರ್ ಈ ರೀತಿ ಬರುತ್ತೆ. ಈಚೆ 2 ಟೋಟಲ್ಲು 3 ಕ್ಯಾರಿಯರ್ ಇದೆ ಇದರಲ್ಲಿ. ಇದು ಫಸ್ಟ್ ಕ್ಯಾರಿಯರು. ನಾವು ಈ ಸ್ಪಾಂಜಲ್ಲಿ ಇದನ್ನು ತೆಗೆದು ನಾವು ಇದು ಕೂಡ ಹಾಕೋಬೋದು. ನಾವು ಯಾವ್ದು ಬೇಕೋ ನಾವು ಬಯೋಮೀಡಿಯಾಸು ನಾವು ಸೆಲೆಕ್ಟ್ ಮಾಡ್ಕೊಂಡು ಹಾಕೋಬೋದು. ನಿಮಗೆ ಸೆರಾಮಿಕ್ ರಿಂಗ್ಸ್ ಆಗಿರ್ಬೋದು, ಬಯೋ ಬಾಲ್ಸ್ ಆಗಿರ್ಬೋದು, ಯಾವುದೇ ರೀತಿ ಬಯೋಮೀಡಿಯಾ ನಾವು ಇದರಲ್ಲಿ ಹಾಕೋಬೋದಾಗುತ್ತೆ. ಜಸ್ಟ್ ಇದು ಫಸ್ಟ್ ಒನ್ನು, ಇದು ಸೆಕೆಂಡ್, ಇದು ಥರ್ಡ್ ಲಾಸ್ಟ್ ಕ್ಯಾರಿಯರ್. ಇದು ಈ ಥರ ಇದು ಹಾಕ್ಕೊಂಡು ನೋಡಿ, ಇದನ್ನು ಜಸ್ಟ್ ಈ ರೀತಿ ಕೂಡಿಸೋದು. ನೀವು ಅಟ್ ಎ ಟೈಮ್ ಎರಡೂ ನೋಡಿ, ಈ ಲಾಕ್ಸು ಹಿಂಗೆ ಕ್ಲೀನಾಗಿ ಇದು ಕೂಡಿಸ್ಕೊಂಡು ನೀವು ಆಮೇಲೆ ಈ ಥರ ಲಾಕ್ ಮಾಡಬೇಕು. ಇದು ಕೂಡ ಅಷ್ಟೇ, ಆಪೋಸಿಟ್ ಡೈರೆಕ್ಷನಲ್ಲಿ ನೋಡಿ, ಇದೆರಡು ಹಿಂಗೆ ಕೂಡಿಸಿ ಈ ಥರ ಲಾಕ್ ಮಾಡಬೇಕು. ಇಷ್ಟೇ. ಇದರ ಸ್ಪೆಸಿಫಿಕೇಷನ್ ಏನಪ್ಪ ಅಂದರೆ, ಇದು ಪವರ್ ಕನ್ಸಂಪ್ಷನ್ನು ಜಸ್ಟ್ 10 ವ್ಯಾಟ್ಸ್ ಇದೆ. ಇದು 1.1 ಮೀಟರ್ ಅಂದರೆ ಆಲ್ಮೋಸ್ಟ್ 3.5 ಅಡಿ ನಿಮಗೆ ಮೇಲೆ ನೀರು ಪಂಪ್ ಮಾಡೋ ಕೆಪಾಸಿಟಿ ಇದೆ. 500 ಲೀಟರ್ಸ್ ಪರ್ ಅವರ್ ಔಟ್ಫ್ಲೋ. ಇದು ಫಸ್ಟ್ ಟೈಮ್ ಇದು ಪ್ರೀ ಫಿಲ್ಟ್ರು ಈ ಥರ ಡ್ಯೂಯಲ್ ಫಿಲ್ಟರ್ ಚೇಂಬರ್ಸು ವಿತ್ 2 ಡಿಸ್ಟಿಂಕ್ಟ್ ಓಪನಿಂಗ್ ಮೆಥಡ್ಸ್. ಈ ಥರ ಅಂದರೆ ಒಳಗಡೆ ಇರೋ ಓಪನಿಂಗ್ ಪ್ರೀ ಫಿಲ್ಟ್ರ್ ಚೇಂಬರು ಫಸ್ಟ್ ಟೈಮ್ ಕೊಟ್ಟಿದ್ದಾರೆ ಈ ಸಣ್ಣ ಪ್ರಾಡಕ್ಟಲ್ಲಿ. ಮತ್ತು ಓವರಾಲ್ ಬಾಡಿ ಇದ್ರದ್ದು ABS ಪ್ಲಾಸ್ಟಿಕ್ಕು ತುಂಬಾ ಒಳ್ಳೆ ಕ್ವಾಲಿಟಿಯಿಂದ ಮಾಡಿದ್ದಾರೆ. ಈವನ್ ವೈರ್ ಕೂಡ ನಿಮಗೆ ಆಲ್ಮೋಸ್ಟ್ 2 ಮೀಟರ್ಸ್ವರೆಗೂ ಲೆಂತ್ ಕೊಟ್ಟಿದ್ದಾರೆ.
ಇದ್ರದ್ದು ನಿಮಗೆ ಕಂಪ್ಲೀಟ್ ಪ್ಯಾರಾಮೀಟರ್ಸು ಇದ್ರದ್ದು ಸ್ಪೆಸಿಫಿಕೇಷನ್ನು ನಾನು ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಮತ್ತು ಫೋಟೋನು ಹಾಕಿರ್ತೀನಿ. ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಇದ್ರದ್ದು ಸ್ಪೆಸಿಫಿಕೇಷನ್ನು. ಮತ್ತು ನೀವು ಈ ಫಿಲ್ಟ್ರನ್ನ ನೀವು ಒಂದು 2.5 ಅಂದರೆ 2.5 ಫೀಟ್ ಇಂದ 3 ಫೀಟ್ 3/1/1.5 ಫೀಟ್ ಹೈಟ್ ಇರೋವಂಥ ಟ್ಯಾಂಕ್ ಯೂಸ್ ಮಾಡ್ಬೋದು. ಪ್ಲ್ಯಾಂಟೆಡ್ ಟ್ಯಾಂಕ್ಗಂತೂ ತುಂಬ ಒಳ್ಳೆ ಆಪ್ಷನ್ ಇದು, ಒಳ್ಳೆ ಫಿಲ್ಟ್ರ್ ಇದೆ ಇದು. ಮತ್ತು ನಿಮಗೆ ಒಳ್ಳೆ ಬಜೆಟ್ ಒಳಗಡೆ ಬರೋವಂಥ ಫಿಲ್ಟ್ರ್ ಇದು. ಇದನ್ನು ನೀವು ಖಂಡಿತವಾಗ್ಲೂ ಇದು ಪರ್ಚೇಸ್ ಮಾಡೋವಂಥ ಪ್ರಾಡಕ್ಟ್ ಇದು. ಇದಾಗಿತ್ತು ಇವತ್ತಿನ YWY 500 ಸನ್ಸನ್ನ ಕ್ಯಾನ್ಸ್ಟರ್ ಫಿಲ್ಟರ್ನ ಸಂಪೂರ್ಣವಾದ ಅನ್ಬಾಕ್ಸಿಂಗ್ನ ಮಾಹಿತಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ.